ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ವಿದ್ಯಂಗೆ ಚೆನ್ನಾಗಿ ಹೊಡೆದ್ಬಿಟ್ಟು ತಲೆಗೆ ಆ ಮದ್ದನ್ನು ಇವನು ಕಿತ್ಕೊಂಡು ಬಂದು ಭದ್ರನ ತಮ್ಮ ಕಿತ್ಕೊಬಂದ್ಬಿಟ್ಟು ನಾನು ತಗೊಂಡು ಬಂದೆ ಮದ್ದು ಅಂತ ತಂದು ಕೊಟ್ಟು ಅವ್ರಿಗೆಲ್ಲ ಹೆಂಗೋ ಒಟ್ಟಿಗೆ ಹುಷಾರಾಯಿತು, ಅದು ಓಕೆ. ಆದರೆ ಇವಳಿಗೆ ತಲೆಗೆ ಹೊಡೆದು ಇವಳ ಪ್ರಜ್ಞೆ ತಪ್ಪಿಸಿ ಅವ್ನು ಕಿತ್ಕೊಂಡು ಬಂದಿದ್ದ. ಈ ಭದ್ರನೂ ವಿದ್ಯೆನೂ ಆಮೇಲೆ ಬಂದು ಈ ಭದ್ರ ವಿದ್ಯೆನ ಎತ್ಕೊಂಡು ಬಂದು ಆಮೇಲೆ ಇಲ್ಲಿ ಅಡ್ಮಿಂಟ್ ಮಾಡ್ಕೊಂಡಿದ್ದಾನೆ. ಆದರೆ ಇವಳಿಗೆ ಮದ್ದು ಹುಡುಕಿದ್ದು ಇವಳು, ಚೀಲದಲ್ಲಿ ಹಾಕ್ಕೊಂಡಿದ್ದು ಇವಳು, ಆದರೆ ತಲೆಗೆ ಹೊಡೆದು ತಗೊಂಡು ಬಂದಿದ್ದು ಅವನು. ಸರಿ, ಯಾವ ಮುಖಾಂತರನೋ ಒಟ್ಟಿಗೆ ಹುಷಾರಾಯ್ತಲ್ಲ ಅನ್ನೋದೊಂದು ನೆಮ್ಮದಿ ಇದೆ. ಆದರೆ ಇವಳಿಗೆ ಒಂಥರ ಆಯೋಮಯ. ಯಾರಿಗೆ? ವಿದ್ಯಂಗೆ. ಅಜ್ಜಿಗೆ ಅದು ಅರ್ಥ ಆಗ್ತಾಯಿದೆ, ಆದರೆ ಅಜ್ಜಿ ಏನು ಮಾಡುತ್ತೆ? ಏನೂ ಮಾಡೋಕ್ಕಾಗಲ್ಲ. ಇವಾಗ ಇವನು ಆ ದೊಡ್ಡಪ್ಪ ಹತ್ರ ಒಳ್ಳೆಯವನಾಗಬೇಕು, ಎಲ್ಲ ಮನೆಯವ್ರ ಹತ್ರ ಒಳ್ಳೆಯನಾಗಿ ಮನೆ ಒಳಗೆ ಸೇರ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿ ತೊಗೊಂಡು ಬಂದಿದ್ದಾನೆ. ವಿದ್ಯನ ಚೀಲದಿಂದ ಎತ್ಕೊಂಡು ಬಂದು ತಂದು ಕೊಟ್ಟಿದ್ದಾನೆ. ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಗ್ರೀನ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಆಗಿದೆ. ಅವರು ಹೋಗಿರೋ ಕಡೆ ಈ ಥರ ಪ್ಲೇಸ್ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಹುಷಾರಾದರು, ಕ್ಯಾಂಪ್ ಮುಗೀತು, ಎಲ್ಲ ಹುಷಾರಾದರು, ಆರಾಮಾದರು. ಈಗ ಎಲ್ಲರೂ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದಾರೆ. ಆಯಿತು ಸರ್, ಇನ್ನು ಮುಗೀತು ಅಂದರೆ ಮಿನಿಸ್ಟ್ರಲ್ಲ ಶಿವರಾಮೇಗೌಡ, ಹಂಗಾಗಿ ಈಗೆಲ್ಲ ಮುಗೀತು. ಮುಗಿಸಿ ವಿದ್ಯಾ ಮತ್ತು ಭದ್ರೇಗೌಡ ಎಲ್ಲರೂ ಡಾಕ್ಟರ್ಸನ್ನ ಎಲ್ಲರನ್ನೂ ಬೀಳ್ಕೊಡುಗೆ ಕೊಟ್ಟು, ಆಮೇಲೆ ಶಿವರಾಮೇಗೌಡಂಗೆ ಅವರು ಎಲ್ಲರೂ ಹುಚ್ಚ ಕೊಟ್ಟು, ಸರ್ ಮುಗೀತು ಇಲ್ಲಿಗೆ, ಇನ್ನು ಹೊರಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಹೊರಡ್ತಾರೆ. ಅದಕ್ಕೆ ಲಾಸ್ಟ್ ಡೇ ಈ ರೀತಿ ಇಲ್ಲಿ ಕ್ವಾಟ್ಲೆ ಎಲ್ಲ ಇದ್ದಾರೆ. ಮತ್ತು ಇವನದೇನಪ್ಪ ಇಂಟೆನ್ಷನ್ ಅಂದರೆ ಇವನು ಒಳ್ಳೆಯವನು ಅನ್ನಿಸ್ಕೋಬೇಕು. ಈಗ ಒಟ್ಟಿಗೆ ಈಶ್ವರಿ ಮಗ ಒಳ್ಳೆಯವನು ಅನ್ನಿಸ್ಕೊಂಡು ಮನೆ ಒಳಗೆ ಬರಬೇಕು, ಅದಾಗಿತ್ತು ಅವನದು ಇಂಟೆನ್ಷನ್ನು. ಈಗ ಇಷ್ಟು ಜನನೂ ಹುಷಾರಾಗ್ಬಿಟ್ರಲ್ಲ, ಅವನಿಗಿನ್ನೂ ಒಂದು ಸ್ವಲ್ಪ ಹೈ ಲೆವೆಲ್ಲು, ಅವನಿಗೆ ಎಲ್ಲರೂ ನಂಬೋ ಹಾಗೆ ನಡ್ಕೊಂಡಿದ್ದಾನೆ ಇವಾಗ. ಅದಕ್ಕೋಸ್ಕರ ಈಗ ಅವನಿಗೆ ರಾಜಮರ್ಯಾದೆನೇ ಇದೆ. ಏಕೆಂದರೆ ಉಳಿಸೋದ್ನಲ್ಲ, ಜೀವ ಉಳಿಸ್ತಾ ಅನ್ನೋ ಒಂದು ಉದ್ದೇಶಕ್ಕೆ ರಾಜಮರ್ಯಾದೆನೇ ಕೊಡೋಂಗಿದೆ. ಇಲ್ಲಿ ಡಾಕ್ಟರ್ಸ್ ಎಲ್ಲರೂ ಶಿವರಾಮೇಗೌಡಂಗೆ ನಮಸ್ಕಾರ ಮಾಡಿ, ಸರ್ ಇನ್ನು ಮುಗೀತು ನಮ್ಮದು ಕೆಲಸ, ಇಲ್ಲಿ ನಾವಿನ್ನು ಹೊರಡ್ತೀವಿ ಸರ್ ಅಂತ ಹೇಳ್ತಾರೆ. ಆಯಿತಾಯಿತು, ಎಲ್ಲರೂ ಸಂತೋಷವಾಗಿ ಹೋಗಿ ಬನ್ನಿ, ಏನೇನೋ ಅಡೆತಡೆಗಳಾಯಿತು ಅವೆಲ್ಲ ಮರ್ತು ಬಿಡಬೇಕು, ಒಳ್ಳೆಯದನ್ನು ಮಾತ್ರ ನೆನ್ಪಿಟ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಸರಿ ಸರ್, ಹಂಗೆ ಮಾಡಬೇಕು. ಮತ್ತು ಆಗಿರೋದನ್ನೆಲ್ಲ ಕೆಟ್ಟದ್ದೆಲ್ಲ ನೆನ್ಪಿಟ್ಕೊಂಡ್ರೆ ತಲೆನೋವು ಜಾಸ್ತಿ ಆಗುತ್ತೆ, ಅದರ ಬದಲು ಒಳ್ಳೆಯದನ್ನು ನೆನ್ಪಿಟ್ಕೊಂಡ್ರೆ ಇನ್ನೂ ಮುಂದಕ್ಕೂ ಒಳ್ಳೇದು ಮಾಡ್ಕೋಬೋದು ಅಂತ ಹೇಳಿ ಎಲ್ಲ ಹೊರಡ್ತಾರೆ. ಆಮೇಲೆ ಇವನು ಭದ್ರೇಗೌಡ ಇವನು ಕೂಡ ಒಂದೆರಡು ಮಾತು ಹೇಳ್ತಾನೆ. ಎಲ್ಲರೂ ಸಹಕರಿಸಿದ್ದಕ್ಕೆ ಸಂತೋಷ ಆಯಿತು, ತುಂಬ ಒಳ್ಳೆಯದಾಯಿತು ಅಂತ ಹೇಳ್ಬಿಟ್ಟು ವಿದ್ಯಂಗೆ ಕಾಲಿಗೆ ನೀಕ್ಯಾಪ್ ಹಾಕಿ ಹೆಂಗೋ ಓಡಾಡಂಗೆ ಮಾಡಿದ್ದು ಅದೊಂದು ಒಳ್ಳೆಯದಾಯಿತು. ಇಲ್ಲ ಅಂದಿದ್ರೆ ಎತ್ಕೊಂಡೇ ತಿರುಗಾಡಬೇಕಿತ್ತು. ಇದೆಲ್ಲ ಅವನ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಖುಷಿಯಾಗಿ ಅವನನ್ನು ಕೂಡ ಆಯಿತು ನಮಸ್ಕಾರ, ಹೋಗಿ ಬನ್ನಿ ಅಂತ ಹೇಳ್ತಾನೆ. ಆಯಿತು. ಆಮೇಲೆ ಇವಾಗ ಶಿವರಾಮೇಗೌಡಗೆ ಬೀಳ್ಕೊಡುಗೆ ಸಮಾರಂಭ ಇದೆ. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ತಾರೆ, ಏಕೆಂದರೆ ಅವ್ರನ್ನ ಕರೆಸಿದಾರಲ್ಲ ಇಲ್ಲಿಗೆ, ಹಾಗಾಗಿ ಅದ್ದೂರಿಯಾಗಿ ಮಾಡಲೇಬೇಕಾಗುತ್ತೆ. ಇವರು ಮಿನಿಸ್ಟ್ರಲ್ವಾ, ಹಂಗಾಗ್ಬಿಟ್ಟು ಮಂತ್ರಿ ಆಗಿರೋದ್ರಿಂದ ಇವರಿಗೆ ಒಳ್ಳೆ ನೇಮು ಫೇಮು ಎಲ್ಲ ಇರುತ್ತೆ. ಹಾಗಾಗಿ ಅವರೆಲ್ಲ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕಾಗುತ್ತೆ. ಹೀಗೆ ಎಲ್ಲವೂ ಚೆನ್ನಾಗಾಯಿತು. ಮದ್ದು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ಎಲ್ಲರೂ ಎದ್ದು ಕೂತ್ಕೊಳ್ಳೋಂಗಾಯಿತು. ಎಲ್ಲ ಆರಾಮಾಗಿ ಇವಾಗೆಲ್ಲ ಆಚೆ ಬಂದಿದ್ದಾರೆ. ಆಚೆ ಬಂದು ಎಲ್ಲ ಅವ್ರವ್ರ ಮನೆಗೆ ಹೋಗೋಕ್ಕೆ ರೆಡಿಯಾಗವ್ರೆ. ಹಂಗೇ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.